we are becoming more like friends now. We discuss a lot of things, and I think now ibru ಅಲ್ಲಿ ಇದು ಇದೆ that we analyze ourselves a lot. ಲೈಕ್ ನಾನೇನು ತಪ್ಪು ಮಾಡಿದೆ, ನಾನು ಯಾಕೆ ಹೀಗೆ ಬಿಹೇವ್ ಮಾಡಿದೆ, ನಾನು ಇದು ಸ್ವಲ್ಪ ಚೇಂಜ್ ಮಾಡ್ಬೋದಾ ನನ್ನ ಬಗ್ಗೆ. ಸೊ ದಟ್ ಎಫರ್ಟ್ ಈಸ್ ದೇರ್ ಆಲ್ವೇಸ್ ಟು ಮೇಕ್ ಅವರ್ ಸೆಲ್ವ್ಸ್ ಬೆಟರ್. ಐ ಥಿಂಕ್ ದ್ಯಾಟ್ ವಾಟ್ ಹೆಲ್ಪ್ಸ್ ಅಸ್. ಆ್ಯಂಡ್ ವಿ ಬೋತ್ ಹ್ಯಾವ್ moral values namdu, and work ethic is the same. So be it manedu with about the children and morally, those three things I think are very tight for us, touch wood. So Values even andre though what? I like dressing up, I like going out, I like people, he likes to be simple, ಅವ್ರಿಗೆ ಎಲ್ಲ ಸಿಂಪಲ್ಲೇ, ಮೀನ್ಸ್ ಪರ್ಸನಲ್ ಲೈಫಲ್ಲಿ. ಬಟ್ ಇದು ಒಂದು 3 ಥಿಂಗ್ಸ್ ನಮಗೆ ತುಂಬ ಪಕ್ಕ ಇದೆ. ಲೈಕ್ ವರ್ಕ್ ಎಥಿಕ್, both of us work very hard when we are working at home also, or when we are shooting. ಏನಾದ್ರು ಒಂದು ಕೆಲಸ ಇದ್ರೆ, and about the children, that our first priority, and also morally what is correct actually. Those 3 things are pretty tight. So yeah. Talking about values, Yeah. ಎಲ್ಲಾರ್ಗು ವ್ಯಾಲ್ಯೂಸ್ ಆರ್ ಇಂಪಾರ್ಟೆಂಟ್. Yeah. ನೀವೊಬ್ರು ಸೆಲೆಬ್ರಿಟಿ ಆಗಿ, ಸೂಪರ್ ಸ್ಟಾರ್ ಆಗಿ, ಅಥವಾ ಒಂದು ಸಾಮಾನ್ಯ ಮನುಷ್ಯರಾಗಿ, ಕ್ಯೂರಿಯಸ್ ಟು ನೋ, ಅಂದರೆ ಒನ್ಸ್ ಯು ಸಿ ಫೇಮ್, ಒನ್ಸ್ ಯು ಸಿ ಮನಿ, ಅಟ್ ಟೈಮ್ಸ್ ಕೆಲವರಿಗೆ ನೆಕ್ಸ್ಟ್ ವಾಟ್ ಆರ್ ಯು ಚೇಸಿಂಗ್ ಅಂತ ಅನಿಸುತ್ತೆ. ಬಟ್ ಏನೇ ನೋಡಿದ್ರು ನಿಮ್ಮನ್ನು ಒಂದು ಗ್ರೌಂಡೆಡ್ ಆಗಿ ಇಟ್ಟಿರೋದು ಯೂಶಲಿ ಈಸ್ ಯೋರ್ ವ್ಯಾಲ್ಯೂ ಸಿಸ್ಟಮ್. ಹೌದು. ಸೊ ಕುಡ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಯು ಗೈಸ್, ನೀವಿಬ್ರು ಒಪ್ಪಿ ಸರ್ ಮತ್ತು ನೀವು, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಏನು, ವಾಟ್ ಕ್ಯಾನ್ ವಿ ಆಲ್ಸೋ ಎಸೆನ್ಷಿಯಲಿ ಲರ್ನ್ ಅದರಿಂದ? ಸಿ, ದ ಬಿಗ್ಗೆಸ್ಟ್ ಟೀಚರ್ ಇಸ್ ಲೈಫ್. ಬಿಕಾಸ್ ಏನಾಗುತ್ತೆ ಅಂದರೆ ಎಲ್ಲ ಟ್ರಾನ್ಸಿಯೆಂಟ್ ಅಲ್ವಾ ರಾಶ್. ಲೈಕ್ ಎಲ್ರಿಗೆ ವಯಸ್ಸಾಗುತ್ತೆ, ಎಲ್ರದ್ದು ಫೇಮ್ ಇಸ್ ಆಲ್ಸೋ ಟ್ರಾನ್ಸಿಯೆಂಟ್, ಎಲ್ಲ ದುಡ್ಡು ಎಲ್ಲ ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗುತ್ತೆ, ಚೇಂಜ್ ಆಗ್ತಾ ಇದೆ, ನಾವು ಚೇಂಜ್ ಆಗ್ತೀವಿ, ಫಿಸಿಕಲಿ ನಾವು ಚೇಂಜ್ ಆಗ್ತೀವಿ, ಆ್ಯಂಡ್ ಅಟ್ ಒನ್ ಪಾಯಿಂಟ್ ಇಟ್ ಬಿಕಮ್ಸ್ ನಥಿಂಗ್, ರೈಟ್? ಇನ್ ದ ಸೆನ್ಸ್ ಸಮಥಿಂಗ್ ಎಲ್ಸ್ ಪ್ರಾಬಬ್ಲಿ ಫ್ರಮ್ ದಿಸ್ ಫಿಸಿಕಲ್ ಬಾಡಿ ವಿ ಮೂವ್ ಆನ್ ಅಂತ ಐ ಬಿಲೀವ್. ಸೊ ವೈ ಟೇಕ್ ಇಟ್ ಸೋ ಸೀರಿಯಸ್ಲಿ? ನಮಗೆ ಏನು ಇಂಪಾರ್ಟೆಂಟ್ ಅಂದರೆ, ಫಾರ್ ಮೀ ಇಟ್ ಈಸ್ ಹೌ ಯು ಮೇಡ್ ಅನದರ್ ಪರ್ಸನ್ ಫೀಲ್. ಐ ಆಲ್ವೇಸ್ ಟೆಲ್ ಮೈ ಕಿಡ್ಸ್ that will be your legacy, how you made people feel and the experiences you gave them. So ಮಿಕ್ಕಿದೆಲ್ಲ ಟ್ರಾನ್ಸಿಯೆಂಟ್, ಅದೆಲ್ಲ ಚೇಂಜ್ ಆಗುತ್ತೆ. ಇವತ್ತು ದುಡ್ಡಿದೆ, ನಾಳೆ ಇಫ್ ಯು ವರ್ಕ್ ಹಾರ್ಡ್ ದುಡ್ಡು ಬರ್ಬೋದು, ದುಡ್ಡು ಹೋಗುತ್ತೆ ಬರುತ್ತೆ. ಫೇಮು ಓಕೆ ಫೈನ್, ಫೇಮ್ ಇರುತ್ತೆ, ಸಮ್ಟೈಮ್ಸ್ ಕಡಿಮೆ ಆಗುತ್ತೆ, ಸಮ್ಟೈಮ್ಸ್ ಇರೋದಿಲ್ಲ, ಕೆಲವು ಸತಿ ತುಂಬ ಜಾಸ್ತಿ ಇರುತ್ತೆ. ಆದರೂ ದ ಹ್ಯೂಮನ್ ಬೀಯಿಂಗ್ ಇಸ್ ದ ಸೇಮ್. ನೀವು ಹೇಗೆ ಒಬ್ರ ಜೊತೆ ಬಿಹೇವ್ ಮಾಡ್ತೀರಾ, ನೀವು ಏನದು ಅವ್ರಿಗೆ ಸಿ, ಲೈಕ್ ನೀವು ನಿಮ್ಮ ಅಮ್ಮದು ಕಾರ್ಯಕ್ರಮಕ್ಕೆ ಬಂದದೆ ನೀವು ಇವತ್ತು ಕೂಡ ಜ್ಞಾಪಕ ಇಟ್ಟಿದ್ದೀರಾ, ಬಿಕಾಸ್ ಇಟ್ ಮೇಡ್ ಯು ಫೀಲ್ ಅ ಸರ್ಟನ್ ವೇ ಅಬೌಟ್ ಮೀ, ಕರೆಕ್ಟ್? ಹೌದು. ಸೊ ಹಾಗಾಗಿ ಲೈಕ್ socially we would have met so many times. Why do you remember that one particular time? Because ಆ ಮೊಮೆಂಟ್ that was an important moment for you. Very lowest moment of my life wherein exactly. So that's what I'm saying. So there, when you have relationships, Alva, relationships, I feel that it's very important how at that point you made the person feel. It could be very intimate, it could be anything, but our point, if you're there for someone, Alva, adu tumba mukhya nanige. So I feel that is our legacy. If we live on, like tomorrow I won't be there, you will remember me. Okay, Priyanka was this, she made me laugh, she made me feel good, inspired me. These are few things that you live for. And essential. That is important to me. And also ನನಗೆ ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್. ನಾನು ಆಯುಷ್ಟಿನಿಗೆ ಹೇಳ್ತೀನಿ, ಏನಾರೋ ದೇ ಆರ್ ಗುಡ್ ಇನ್ ಸ್ಟಡೀಸ್, ಏನಾರೋ ಆಗಲಿ, ಯುವರ್ ಬಿಹೇವಿಯರ್ ಶುಡ್ ಬಿ ಗುಡ್ ವಿತ್ ಎವ್ರಿ ಒನ್, ನಾಟ್ ಓನ್ಲಿ ನಿಮ್ಮ ಪೇರೆಂಟ್ಸ್ ಅಥವಾ ನಮ್ಮ ಫ್ಯಾಮ್ಲಿ, ಎಲ್ಲರ ಜೊತೆ ನಿಮ್ಮ ಬಿಹೇವಿಯರ್ ಚೆನ್ನಾಗಿರಬೇಕು, ಯಾರಿಗೆ ಹರ್ಟ್ ಮಾಡಬಾರ್ದು. ಆ್ಯಂಡ್ ದೆನ್ ಡೂ ಯುವರ್ ಬೆಸ್ಟ್. ಅದು ಮೇಕ್ ಅ ಡಿಫ್ರೆನ್ಸ್ ಹೌ ಎವರ್ ಯು ವಾಂಟ್ ಟು, ಇನ್ ವಾಟ್ ಎವರ್ ಯು ವಾಂಟ್. ನಾನು ಫೋರ್ಸ್ ಮಾಡಲ್ಲ ಅದ ನೀವು ಆ್ಯಕ್ಟರ್ಸ್ ಆಗಬೇಕು, ಡಾಕ್ಟರ್ಸ್ ಏನಿಲ್ಲ, ನಿಮ್ಮ 100% ಕೊಡಿ. ಆ್ಯಂಡ್ ಇದು ಒಂದು ದೇವ್ರು ನಿಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಟು ಹೆಲ್ಪ್ ಅದರ್ಸ್ ಆರ್ ಟು ಹೆಲ್ಪ್ ಯುವರ್ ಸೆಲ್ಫ್. ಅದನ್ನು ವೇಸ್ಟ್ ಮಾಡಬೇಡಿ ಅಷ್ಟೇ. ಆ್ಯಂಡ್ ಕೇರ್ ಫಾರ್ ದಿ ಎನ್ವೈರ್ಮೆಂಟ್, ಆನಿಮಲ್ಸ್, ಅದೆಲ್ಲ ಇರುತ್ತೆ. ಸೊ ದಿಸ್ ಇಸ್ ಮೈ, ಸೊ ವೆರಿ ಸಿಂಪಲ್ ಕೈಂಡ್ ಆಫ್ ಫಂಡಾ ಫಾರ್ ಲೈಫ್.